ಇವತ್ತಿಗೆ ಟೈಮ್ ಕೂಡ ಬಂದಿದೆ. ಈಗ ಮನೆಗೆ ಬಂದು 3 ತಿಂಗಳಾದ್ಮೇಲೆ ಇವಾಗ ಹೋಮ್ ಟೂರ್ ಮಾಡೋದು ಇದೆ. ಸೊ ಕಂಪ್ಲೀಟ್ ವಿಡಿಯೋ ಹೋಮ್ ಟೂರ್ದು ಸಪ್ರೇಟ್ ಬರುತ್ತೆ. ಫೇವ್ರೆಟ್ ಜಾಮೂನ್ ನಾನಿವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾರಂಥದ್ದು. ಸೊ ಇವತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದಿದ್ದು ಲೇಟೇನೆ. ಸೊ ಪೂರ ಇವಾಗ ಹಿಂಗೆ ಮಡ್ಚಿಟ್ಕೊಂಡಿರ್ತೀನಿ. ನಾಳೆ ನಾಡಿದ್ದು ಒಂದು 2 ದಿನ ಬಿಟ್ಬಿಟ್ಟು ವೀಡಿಯೋ ತೋರಿಸ್ತೀನಿ ಹೆಂಗಿರ್ತಾವೆ ಬಟ್ಟೆಗಳು. ಅಂದರೆ ಇದು ಆಫ್ರಿಕಾಗೆ ಒಂದು ಅಂಟಾರ್ಟಿಕಾಗೆ ಒಂದು ಇರ್ತದೆ. ಅಪ್ಲೋಡ್ ಆಗಬೇಕು ಅಂದರೆ ಬೇರೆ ವೀಡಿಯೋನ ಓಪನ್ ಮಾಡ್ಕೊಂಡಿರ್ಬೇಕು. ಯಾಕಂದರೆ ಕಂಪ್ಲೀಟ್ಲಿ ಓಪನ್ ಯೂಟ್ಯೂಬಲ್ಲೇ ಇರಬೇಕು ನಾವು, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ ಸರಿಯಾಗಿ ವೀಡಿಯೋ ಬೇಗ. ಆಲ್ಮೋಸ್ಟ್ ನಾವು 8th 9th 10th ಹೈಸ್ಕೂಲ್ಗೆ ನಾವು ಬೇರೆ ಕಡೆ ಸೇರಿದ್ದು. ಅಲ್ಲಿ ₹1 ಕೊಟ್ಟರೆ ಈ ಥರ ಸೀಬೆಹಣ್ಣು ಮತ್ತು ಮೂಸಂಬಿ ಹಣ್ಣು ಮತ್ತು ಕಿತ್ತಳೆ ಹಣ್ಣು ಇದಕ್ಕೆಲ್ಲ ₹1 ತಗೊಂಡು ಮಧ್ಯೆ ಕುಯ್ದುಬಿಟ್ಟು ಉಪ್ಪು ಖಾರ ಹಾಕ್ಕೊಡೋರು ಸಖತ್ತಾಗಿರೋದು. ಸೊ ಅದನ್ನೆಲ್ಲ ತಿಂದಿದ್ದು ನೆನಪಾಗ್ಬಿಡುತ್ತಲ್ವ. ನನಗೆ 7th 8th 9th ಶಿವಮೊಗ್ಗ ಸ್ಟಾಲ್ ಇದೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ನಾನು. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ 2 ಮೊಟ್ಟೆ ಕೂಡ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟಿಗೆ. ಬಟ್ ಹೊರಗಡೆ ಅದರಲ್ಲೂ ಹೇಳ್ಬೇಕು ಅಂದರೆ ನಾನು ಜಾಸ್ತಿ ದೂರ ಅಂತೂ ಹೋಗಿಲ್ಲ. ತುಮಕೂರು ಬಿಟ್ಟು ಶಿವಮೊಗ್ಗ ಎರಡೇ ಕಡೆ ಹಾಕಿರೋದು ನಾನು, ತೆರಕಟ್ಟ ಜ್ಯುವೆಲ್ಲರಿ ಸ್ಟಾಲ್ದು. ಬಟ್ ಈ ಸರಿನೂ ಶಿವಮೊಗ್ಗ ಹಾಕ್ತಾಯಿದ್ದೀನಿ. ಇದು 3ನೇ ಸರಿ ನಾನು ಹೊರಗಡೆ ಹೋಗ್ತಾ ಇರೋಂಥದ್ದು. ಬಟ್ ಹೊರಗಡೆ ಹೋದಾಗಲೇ ಮ್ಯಾನೇಜ್ ಮಾಡೋದು ಕಷ್ಟ ಇರೋದು. ನಾನಿವಾಗ ಏನು ಹೇಳಕ್ಕೆ ಬಂದು ಮತ್ತೊಂದು ಎಂಥ ಮರೆವು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ 2 ಮೊಟ್ಟೆ ಕೂಡ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟಿಗೆ. ಸೊ ಇವಾಗ ನಾವು ಎಲ್ಲ ಏನೇನು ಹಾಕ್ತಾಯಿದ್ದೀವಿ ಅಂತ ನೋಡ್ಬೋದು. ಇಂಗ್ರೀಡಿಯೆಂಟ್ಸು ಕಡಲೆಬೇಳೆ ಮತ್ತು ಕಡಲೆಬೀಜ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ನಿಂಬೆಹಣ್ಣು ಜಾಸ್ತಿ ಆಯಿತು, ಒಂದಾದರೂ ಸಾಕು, ಸುಮ್ಮನೆ ಜಾಸ್ತಿ ಹಾಕ್ಬಿಟ್ಟು ಆಮೇಲೆ ಹಾಕಿ ತೆಂಗಿನಕಾಯಿ ತುರಿ ಮತ್ತು ಇದನ್ನು ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. 2 ಮೊಟ್ಟೆ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬಂದು ಸೇಮು ಮೊಟ್ಟೆದು ಏನು ಪಲ್ಯ ಮಾಡ್ತೀವಲ್ಲ ಅದೇ ಥರ ಪಲ್ಯ ಆದಮೇಲೆ ನಾವು ಎಲ್ಲನೂ ಆ್ಯಡ್ ಮಾಡಬೇಕು. ಹಸಿದ್ರೊಳಗೆ ಏನೂ ಆ್ಯಡ್ ಮಾಡಬಾರ್ದು. ಸೊ ಪಲ್ಯ ಥರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಅದಾದ್ಮೇಲೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕಿ ಚೆನ್ನಾಗಿ ಮೊಟ್ಟೆ ಎಲ್ಲ ಇನ್ನೇನು ಡ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಅವಲಕ್ಕಿನ ತೊಳೆದು ಹಾಕುವಂಥದ್ದು. ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ. ಬೇಕು ಅನ್ನೋರು ಹಾಕೋಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಒಗ್ಗರಣೆ ಇಟ್ಟಿದ್ದೀನಿ ಬಾಣಲಿ. ಸೊ ಒಗ್ಗರಣೆ ಹಾಕುವ. ಇಲ್ಲಿ ಪಕ್ಕದಲ್ಲಿ ಹಾಲು ಕಾಯಿಸಿದೆ. ಕೆನೆ ಸ್ವಲ್ಪ ಈ ಥರ ಡ್ರೈ ಆಗಬೇಕು. ಕೆನೆನೆಲ್ಲ ತೆಗೆದು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಾನು ಮೊಸರು ಮಾಡಿ ನೆಕ್ಸ್ಟು ರುಬ್ಬೋ ಅಂಥದ್ದು. ನಾನಿವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇರೋಂಥದ್ದು. ಸೊ ಇವತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದಿದ್ದು ಲೇಟೇನೆ. ಸೊ ಪೂರ್ವಿಗೆ ಬಾಕ್ಸ್ ಏನು ಕೊಡಲ್ಲ ನಾನು ಶನಿವಾರ ಹೊತ್ತು. ಹಾಗಾಗಿ ನೈಟ್ ಕೂಡ ಎತ್ತಲೋಲ್ದಂಗೆ ನಿದ್ದೆ ಮಾಡೋದಕ್ಕೆ ಸ್ವಲ್ಪ ಎದ್ದು ಲೇಟ್ ಆಯಿತು. ಸೊ ಇದಾದಮೇಲೆ ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮೊಟ್ಟೆ ಉಪಯೋಗಿಸಿ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ.
ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನೋಡಿ ಈ ಥರ ಬಂದಿದೆ. ಸೊ ಇವಾಗ ಅವಲಕ್ಕಿನ ಆ್ಯಡ್ ಮಾಡ್ತೀನಿ. ಅವಲಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇವಾಗ ನಾವು ಅವಲಕ್ಕಿ ಉಪ್ಪಿಟ್ಟಿಗೆ ಅವಲಕ್ಕಿ ಹಾಕು. ಸೊ ಮೊದಲೇ ತೋರಿಸಿದ್ದೀನಿ ನಾನು ಆಲ್ಮೋಸ್ಟ್ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿಧಾನವಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ತಿರ್ಗಿಸ್ಕೊಂಡು ಇದಕ್ಕೆಲ್ಲ ಆ್ಯಡ್ ಆಗೋ ಥರ ಕಂಪ್ಲೀಟ್ ಮಾಡ್ಕೋಬೇಕು. ನನಗೆ 7th 8th 9th ಶಿವಮೊಗ್ಗ ಸ್ಟಾಲ್ ಇದೆ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕು ನಾನು. ಅದ್ರ ಜೊತೆಗೆ ಇವಾಗ ಹೋಮ್ ಟೂರ್ ಮಾಡೋದಿದೆ ಇವತ್ತು. ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೇಕು. ಯಾವಾಗ ಎಷ್ಟು ಆಗುತ್ತೆ ಗೊತ್ತಿಲ್ಲ ಕೆಲಸಗಳು, ಬಟ್ ಲೇಟ್ ಆದರೂ ನಿಧಾನ ಮಾಡ್ಕೋಬೇಕಾಗಿದೆ. ಸೊ ಮಣ್ಣಿನ ಜ್ಯುವೆಲ್ಲರಿದು ಒಂದು ಸ್ಟಾಲು ನಂದು ಶಿವಮೊಗ್ಗದಲ್ಲಿ ಸೆಕೆಂಡ್ ಟೈಮು. ಸೊ ಫಸ್ಟ್ ಟೈಮ್ ನಾನು ಟ್ರೈನಲ್ಲಿ ಹೋಗ್ತಾ ಇದ್ದಿದ್ದು. ಸೊ ಆ ಟೈಮೆಲ್ಲ ತುಂಬ ಕಷ್ಟ ಇರೋದ್ರಿ. ಬಟ್ ಇವಾಗ ಪೂರ್ವಿ ಇದ್ದಾಗೆಲ್ಲ ನಿಭಾಯಿಸಿ ಹೋಗೋದೇ ದೊಡ್ಡ ನಂದು ಇದಿರೋದು, ಸ್ಟ್ರಗಲ್ ಇರೋದು. ಇವಾಗ ಮೇನು ಗುಂಡ ಪೂರ್ವಿನೆಲ್ಲ ಹೇಗೆ ಏನು ಕತೆ ಅನ್ನೋದನ್ನ ಡಿಸೈಡ್ ಮಾಡ್ಬೇಕು ನಾವು. ಸೊ ಹೊರಗಡೆ ಸ್ಟಾಲ್ ಮಾಡೋದು ತುಂಬ ಕಷ್ಟ ಇದೆಯಪ್ಪ. ಬೆಂಗಳೂರಲ್ಲಾದರೆ ಹೆಂಗೋ ಅಡ್ಜಸ್ಟ್ ಮಾಡ್ಬಿಡ್ಬೋದು, ಆದರೆ ಹೊರಗಡೆ ಇದೆಯಲ್ಲ, ಹೊರಗಡೆ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ. ಬೆಂಗಳೂರಲ್ಲಾದರೆ ಒಂದು ದಿನದ್ದು ಇರುತ್ತೆ, ಹೋಗೋದು ಬರೋದು ಇರುತ್ತೆ, ಹೆಂಗೋ ಮಾಡ್ಬಿಡ್ಬೋದು. ಬಟ್ ಬೆಂಗಳೂರಾದರೆ ಹೆಂಗೆ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು ಸ್ಟಾಲ್ಗಳನ್ನ, ಹೋಗೋದು ಬರೋದು ಎಲ್ಲನೂ. ಬಟ್ ಹೊರಗಡೆ ಅದರಲ್ಲೂ ಹೇಳ್ಬೇಕು ಅಂದರೆ ನಾನು ಜಾಸ್ತಿ ದೂರ ಅಂತ ಹೋಗಿಲ್ಲ. ತುಮಕೂರು ಬಿಟ್ಟು ಶಿವಮೊಗ್ಗ ಇವೆರಡೇ ಕಡೆ ಹಾಕಿರೋದು ನಾನು ಟೆರಾಕೋಟಾ ಜ್ಯುವೆಲ್ಲರಿ ಸ್ಟಾಲ್ದು. ಬಟ್ ಈ ಸರಿನೂ ಶಿವಮೊಗ್ಗ ಹಾಕ್ತಾಯಿದ್ದೀನಿ. ಇದು 3ನೇ ಸರಿ ನಾನು ಹೊರಗಡೆ ಹೋಗ್ತಾರಂಥದ್ದು. ಬಟ್ ಹೊರಗಡೆ ಹೋದಾಗಲೇ ಮ್ಯಾನೇಜ್ ಮಾಡೋದು ಕಷ್ಟ ಇರೋದು. ನಾನು ಒಬ್ಬಳೇ ಇದ್ದಾಗ ಹೆಂಗೋ ಮ್ಯಾನೇಜ್ ಆಗ್ಬಿಡ್ತಾಯಿದ್ದು. ಬಟ್ ಇವಾಗ ಎಕ್ಸ್ಟ್ರಾ ಪೂರ್ವಿ ಮತ್ತು ಗುಂಡ ಇರೋದು. ಸೊ ಇವ್ರಿಬ್ರನ್ನ ಹೆಂಗೆ ಏನು ಕತೆ ಮ್ಯಾನೇಜ್ ಮಾಡೋದು ಅದೇ ಬಂದಿರೋದು. ಇವಾಗ ಸ್ಟಾಲ್ ಮಾಡಬೇಕು ಅಂದರೆ ಹೊರಗಡೆ ತುಂಬ ಸ್ಟ್ರಗಲ್ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಮಳೆ ಬರಂಗೆ ಆಗ್ಬಿಟ್ಟಿದೆ. ಸೊ ಇವಾಗ ಅವಲಕ್ಕಿ ಉಪ್ಪಿಟ್ಟು ತಿಂದ್ಬಿಟ್ಟು ಇದನ್ನು ಮಾಡಬೇಕಲ್ವ, ನಾನು ಹೋಮ್ ಟೂರ್ ಮಾಡಬೇಕು. ಸೊ ಅವತ್ತಿಂದ ಕೇಳ್ತಾ ಇದ್ರ ಹೋಮ್ ಟೂರ್ ಮಾಡಿ ಅಂತ. ಸೊ ಇವತ್ತಿಗೆ ಟೈಮ್ ಕೂಡ್ಕೊಂಡಿದೆ. ಈಗ ಮನೆಗೆ ಬಂದು 3 ತಿಂಗಳಾದ್ಮೇಲೆ ಇವಾಗ ಹೋಮ್ ಟೂರ್ ಮಾಡೋದು ಇದೆ. ಸೊ ಕಂಪ್ಲೀಟ್ ವಿಡಿಯೋ ಹೋಮ್ ಟೂರ್ದು ಸಪ್ರೇಟ್ ಬರುತ್ತೆ. ಹೋಮ್ ಟೂರ್ ಬಂದು ವೀಲ್ ಚೇರ್ ಟ್ರಾವೆಲರ್ ಚಾನಲಲ್ಲಿ ಹಾಕ್ತೀನಿ. ಯಾಕೆ ಅಂದರೆ ಇಲ್ಲ 2 ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ನಾನು. ಯಾಕಂದರೆ 2 ಚಾನಲಲ್ಲಿ ನೋಡೋರು ಇದ್ದಾರೆ. ಬಟ್ ಹೊಸ ಚಾನಲಲ್ಲಾದರೆ ಒಂದಷ್ಟು ಜನಕ್ಕೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನೋಡ್ತಾ ಇದೆ ನಿಮಗೆ. ಕರೆ ಮ್ಯಾಪ್ ಮಾಡೋದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವಾಗ ಫೈನಲ್ ಆಗಿ ಒಂದು ಸ್ವಲ್ಪ ನೋಡಿ ವೆಯ್ಟ್ ಎತ್ತಕ್ಕಾಗಲ್ವಾ, ಒಂದೊಂದು ಬ್ಯಾಲೆನ್ಸ್ ಮಾಡ್ತೀನಿ ಕಷ್ಟ ಇದೆ ಅಂತ. ಅಮ್ಮನಕ್ಕೆ ಇಟ್ಟಿದ್ದೆ ಯಾವಾಗಲೇ. ಸ್ವಲ್ಪ ಗುಂಡೂರಿಗೆ ಸ್ವಲ್ಪ ನೆನ್ನೆ ಚಿಕನ್ ಗ್ರೇವಿ ಇತ್ತು, ಅವನಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನು ಅಲ್ಲಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ವೆಯ್ಟೆಲ್ಲ ಎತ್ತಕ್ಕೆ ಕಷ್ಟ ನನಗೆ ಗ್ಯಾಸ್ ಮೇಲೆ. ಸೊ ಅದಕ್ಕೆ ಇವಾಗ ಗ್ಯಾಸ್ ಮೇಲೆ ಎತ್ತಿರೋಣ ಅಂತ ಹೇಳ್ತಿದೆ. ಸೊ ಫೈನಲಾಗಿ ನೋಡಿ ಅವಲಕ್ಕಿ ರೆಡಿ ಇದೆ ಇವಾಗ. ಸೊ ತಿನ್ನೋದೊಂದು ಬಾಕಿ ಅಷ್ಟೇ. ಬಟ್ ಲೇಟ್ ಆದರೂ ಏನು ಗೊತ್ತಾ, ನಿಧಾನ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ಖುಷಿ ಇದೆ. ಸೊ ಇವಾಗ ಮೊಟ್ಟೆ ಹಾಕಿರೋ ಅವಲಕ್ಕಿ ರೆಡಿಯಾಗಿದೆ. ಸೊ ತಿನ್ನುವ, ಅದು ಟೇಸ್ಟ್ ಹೆಂಗಿದೆಯೋ ಅನ್ನೋ ಗೊತ್ತಿಲ್ಲ, ಒಂಥರ ಟೇಸ್ಟ್ ಮಾಡಿ ನೋಡೋಣ. ನೋಡಿ ನಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ದಿರೋದಕ್ಕೆ ಹಿಂಗೆ ಬಕ್ಕಂತೀನಿ. ಹಿಂಗೆ ತುಂಬ ದೂರ ಇದೆ ನನಗೆ, ಗ್ಯಾಸು ಬ್ಯಾಕ್ ಬಂದುಬಿಡುತ್ತೆ ಅವರು. ಅವಾಗ ಪಕ್ಕ ಬಂದಿದೆ. ಸೊ ಫೈನಲಾಗಿ ನಾವು ಇದನ್ನು ಆ್ಯಡ್ ಮಾಡಬೇಕು, ನಿಂಬೆಹಣ್ಣು. ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಾನು ಅವಲಕ್ಕಿನೇ ತಿನ್ನಲ್ಲ ಆಲ್ಮೋಸ್ಟು. ಬಟ್ ಆದರೂ ಒಂದೊಂದು ದಿನ ಎಮರ್ಜೆನ್ಸಿಗೆ ಆಗೋದು ಅವಲಕ್ಕಿ ಮತ್ತು ಉಪ್ಪಿಟ್ಟು ಇಂಥವೆಲ್ಲ ಎಮರ್ಜೆನ್ಸಿಗೆ ಆಗುತ್ತೆ. ಬಟ್ ಉಪ್ಪಿಟ್ಟು ಕಂಡ್ರೆ ಆಗೋದು ನನಗೆ ಮಾತ್ರ. ಬಟ್ ಆದರೂ ಏನು ಮಾಡೋದು, ವಿಧಿ ಇಲ್ಲದೆ ಮಾಡಬೇಕು. ಸೊ ಬಡವರ ಬಂದು ಆಗೋದು ಹೇಳ್ಬೇಕು, ಬೇಗ ಆಗುತ್ತೆ ನಮಗೆ. ಹೆಣ್ಮಕ್ಳುಗಳಿಗೆ ಪ್ರತಿದಿನ ಅಡುಗೆ ಮಾಡಬೇಕಲ್ವಾ, ಒಂದೊಂದು ಥರ ಕಷ್ಟ ಇರುತ್ತೆ ಅವ್ರಿಗೆ. ಹೆಂಗೆ ಹೇಳೋದು ಅಂತ ಗೊತ್ತಾಗುತ್ತೆ. ಸೊ ನಾನಿವಾಗ ಫೈನಲಾಗಿ ಒಂದು ನಿಂಬೆಹಣ್ಣ ಹಾಕ್ತಾಯಿದ್ದೀನಿ. ಆದರೆ ಇದು ಬೀಜ ಬರ್ತಾಯಿದೆ, ಬೀಜ ತೆಗೆದು ಹಾಕ್ಬೇಕಷ್ಟೆ. ಸೊ ಎಲ್ಲ ಕಡೆ
ನಿಂಬೆಹಣ್ಣನ್ನ ಸ್ಪ್ರೆಡ್ ಮಾಡಿಬಿಟ್ರೆ ಹುಳಿ ಅಂಶ ಒಂಚೂರು ಆ್ಯಡ್ ಆಗುತ್ತೆ, ಅವಾಗ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ತೋಟದಿಂದ ತಂದಿರೋವಂಥ ನಿಂಬೆಹಣ್ಣು ನನಗೂ ಒಂದೊಂದು ವಸ್ತು ಎತ್ತಕ್ಕೆ ಎಷ್ಟು ಕಷ್ಟ ನೋಡಿ ನನಗೆ. ಸೊ ತೋಟದಿಂದ ತಂದಿರುವಂಥ ನಿಂಬೆಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೊರಗಡೆ ಇಟ್ಕೊಂಡಿದ್ದೀನಿ, ಫ್ರಿಡ್ಜಲ್ಲಿ ಇಟ್ಟು ಮತ್ತೆ ಅದೆಲ್ಲ ಒಣಗೋಗ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಹೊರಗಡೆ ಇಟ್ಕೊಂಡು ಖಾಲಿ ಮಾಡ್ತಾ ಇದ್ದೀನಿ ಒಂದೊಂದು. ಸೊ ಇವಾಗ ಫೈನಲಾಗಿ ಇದನ್ನು ಆ್ಯಡ್ ಮಾಡಿದರೆ ಒಂದು ಅವಲಕ್ಕಿ ಉಪ್ಪಿಟ್ಟು, ಮೊಟ್ಟೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಅಂತ. ಅವನ ಕಾಲ ಅವನೇ ಕಡ್ಕೊಳ್ತಾವನಲ್ಲಪ್ಪ. ಯಾಕೋ ಗುಂಡ, ಯಾಕೆ ಎಲ್ಲ ಪೀಸ್ ಹಾಕಿಲ್ಲ ಅಂತ ನೀನು ಗುಂಡ ಗುಂಡ ಗುಂಡು ನೆನ್ನೆ ತಾನು ಚಿಕನ್ ತಿಂದಲ್ಲ, ಹಾಂ ಲೆಗ್ ಪೀಸ್ ಹಾಕಿಲ್ಲ ಅಂತ ಏನಾದ್ರು ಲೆಕ್ಕ ಕಟ್ಕೊತಾ ಇದೆಯಾ? ಏನು ಕತೆ? ಹಾಂ ಏನಪ್ಪ ಮಗು, ಏನು ಮಗು, ಏನು ಏನು ಮಗು ಮಗು ಏನು ಮಗು 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 ಏನದು? ಏಯ್ ಅಯ್ಯೋ ಬಿಸಾಕಾಗಿ ಮಡಗಿರೋದು, ಅದು ಕಸ ಬಿಡೋ. ಅದನ್ನೇನು ಮಾಡ್ತಾಯಿದ್ಯಾ? ಕವರ್ ಹೇಳ್ಕೊಂಡು ಹೋಗ್ಬಿಟ್ಟೆ ಮೇಲೆ ಎಲ್ಲಾರ. ಮಗು ನೋಡಿ ಇವತ್ತು ಫುಲ್ಲು ಕ್ಲೀನಿಂಗಲ್ಲ ಐತೆ. ಏನೇನು ಕ್ಲೀನ್ ಮಾಡೋಣ ಏನೇನು ಮಾಡೋಣ ಅಂತ. ಇವತ್ತು ನಮ್ಮದು ಹೋಮ್ ಟೂರು, ಹಂಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆ ಎಲ್ಲ ನೀಟಾಗಿ ಜೋಡಿಸ್ತಾ ಇರೋದು. ಪೂರಿ ನೋಡಿ ಎಲ್ಲ ಇವಾಗ ಹಿಂಗೆ ಮಡ್ಚಿಟ್ಕೊಂಡಿರ್ತೀನಿ. ನಾಳೆ ನಾಡಿದ್ದು ಒಂದು 2 ದಿನ ಬಿಟ್ಬಿಟ್ಟು ವೀಡಿಯೋ ತೋರಿಸ್ತೀನಿ ಹೆಂಗಿರ್ತಾವೆ ಬಟ್ಟೆಗಳು. ಅಂದರೆ ಇದು ಆಫ್ರಿಕಾಗೆ ಒಂದು, ಅಂಟಾರ್ಟಿಕಾಗೆ ಒಂದು ಇರ್ತದೆ ಅಲ್ವಾ? ತಿರುಗು ಈ ಕಡೆ ತಿರ್ಗಾ. ನಿಂದೇನು ಅಂತ ನಮಗೇನು ಗೊತ್ತಿಲ್ಲ ಅನ್ಕೋಬೇಡ. ನೀನು ಇದು ಬುದ್ಧಿವಂತಿಕೆ ಏನೇನು ಉಪಯೋಗಿಸ್ತ ಅನ್ನೋದೆಲ್ಲ ನಮ್ಗೆ ಗೊತ್ತೈತೆ. ಇವತ್ತಷ್ಟೇ ಮುತ್ತಿನಂತ ಇದ್ರನ್ನ ಮಾಡ್ಕೊಂಡು ಎಲ್ಲ ಜೋಡಿಸಿಡೋದು. ನಾಳೆ ಕಾಲೇ ಯಾವ ಬಟ್ಟೆ ಎಲ್ಲೆಲ್ಲಿ ಬಿದ್ದಿರ್ತಾವೋ ಹುಡುಕ್ಬೇಕು. ಬನೀನ್ ಎಲ್ಲಿ ಇರ್ತೈತೋ, ಚಡ್ಡಿ ಎಲ್ಲಿರ್ತದೋ, ಪ್ಯಾಂಟ್ ಎಲ್ಲಿರ್ತದೋ ಅಂತ. ಇದು ವೈಡ್ ಆ್ಯಂಗಲಿಂದ ತುಂಬ ರೂಮು ದೊಡ್ಡದಾಗಿದೆಯೇನೋ ನಂಗೆ ಕಾಣಿಸುತ್ತೆ. ಮನೆಯೂ ಹಂಗೇನೆ. ಎಷ್ಟೋ ಜನ ಹತ್ರ ಬಂದವರು ಹೇಳಿರೋದು, ಮನೆ ನೋಡಿದ್ರೆ ವೀಡಿಯೋದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸುತ್ತೆ. ಒಂದು ಮಟ್ಟಕ್ಕೆ ಓಕೆ ಇದೆ, ಬಟ್ ಅಂದರೆ ವೀಡಿಯೋದಲ್ಲಿ ಅಷ್ಟು ದೊಡ್ಡದಾಗಿ ಕಾಣೋ ಅಂಥದ್ದು ಮನೆ ಅಂತ ಹೇಳಿದ್ದಾರೆ ನನಗೆ. ಅದಕ್ಕೆ ಮೊದಲೇ ತಲೆ ಉಪಯೋಗಿಸ್ಬೇಕಾಗಿತ್ತು ನೀನು. ಆ ಬ್ಯಾಗ್ ಇಟ್ಕೊಂಡೆ ನೀಟಾಗಿ ಸಿಗುತ್ತೆ. ಚಡ್ಡಿ ಮತ್ತು ಪ್ಯಾಂಟ್ಗಳು, ಅಂಡರ್ವೇರ್ಗಳನ್ನ ನೀಟಾಗಿ ಇಟ್ಕೋ. ಆವಾಗ ಅಲ್ಲಿ ಎಲ್ಲ ಗಲೀಜಾಗಿ ಕಾಣಿಸಲ್ಲ. ಇವನಿಗೆ ಸಪ್ರೇಟು ಇರೋ ಬಟ್ಟೆ ಇಟ್ಕೊಳಕ್ಕೆ ಹೇಳಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಬೀರಲ್ಲೆಲ್ಲ ಅವು ಇವು ತುಂಬ್ಕೊಂಡಿದ್ದಾವೆ, ನನ್ನವೇ ಸರಿಯಾಗಿ ಇಟ್ಕೊಳಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟೈತೆ. ಅಲ್ಲಿ ಸೀರೆಗಳಂತೆ ಅವು ಇವು ಎಲ್ಲ ಒಂದಷ್ಟು ತುಂಬಿರೋದು. ಬೀರಲ್ಲೂ ಅಷ್ಟು ಬಟ್ಟೆಗಳು ಇಡ್ಸಲ್ಲ, ಒಂದಷ್ಟು ಬಟ್ಟೆಗಳು ಅಲ್ಲಿರೋದ್ರಿಂದ. ಇವನ ಬಟ್ಟೆಗಳಂತೂ ನನ್ನ ಬಟ್ಟೆ ಜೊತೆ ಮಿಕ್ಸ್ ಆದರೆ ಆಮೇಲೆ ಎಲ್ಲೆಲ್ಲಿ ಹೋಗ್ತಾವೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಲ್ಲ ಹಿಂಗೆ ಸಪ್ರೇಟ್ ಇಟ್ಬಿಟ್ಟಿದ್ದೀನಿ. ಪೂರ್ವಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಜಾಗ ಕೊಟ್ಬಿಟ್ಟಿದ್ದೀನಿ, 2 ಸ್ಟೆಪ್ಪು. ಸೊ ಅದ್ರಲ್ಲಿ ಜೋಡಿಸ್ಕೊಳ್ತಾನೆ ನಾವು. ಚಡ್ಡಿಗಳನ್ನೆಲ್ಲ ಅದ್ರಲ್ಲಿ ಇಟ್ಕೊಳ್ತೀನಿ. ಬೇಕಾದ್ರೆ ಪ್ಯಾಂಟ್ ಕಾಣಂಗೆ ಇಟ್ಕೊ. ಒಂದು ಪ್ಯಾಂಟ್ ಇರೋದು ಕಮ್ಮಿ ಅಲ್ವಾ, ಹಾಕೊಂಡು ಹೋಗಕ್ಕೆ ಈಸಿಯಾಗಿ ಸಿಗಲಿ ನಿಮಗೆ. ಇವತ್ತು ಫಸ್ಟ್ ಟೈಮು ಹೋಮ್ ಟೂರ್ ಮಾಡೋದಕ್ಕೆ ವೀಡಿಯೋ ಮಾಡ್ತಾ ಇರೋವಂಥದ್ದು. ಆ್ಯಕ್ಚುಲಿ ಫಸ್ಟು ಗೇಟಿಂದ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಯಾವ ಥರ ಆಲ್ಟ್ರೇಷನ್ ಮಾಡ್ಕೊಂಡೆ ಇಲ್ಲಿ ಬಂದಾದಮೇಲೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ವೀಡಿಯೋ ಇದೆ. ಸೊ ಹಂಗಾಗಿ ಬನ್ನಿ ಹೋಗೋಣ. ಸೊ ಫಸ್ಟ್ ಟೈಮ್ ಬರಬೇಕಾದ್ರೆ ನಾನು ಮನೆ ಚೇಂಜ್ ಮಾಡ್ಕೊಂಡಿದ್ದು ಹೆಂಗೆ ಮತ್ತು ಇಲ್ಲೆಲ್ಲ ಹೆಂಗೆ ಆಲ್ಟ್ರೇಷನ್ ಮಾಡಿಸ್ತೆ ಅಂತ ಹೇಳ್ಬಿಟ್ಟು ವೀಡಿಯೋ ಹಾಕಿದೆ. ಆ್ಯಕ್ಚುಲಿ ನೋಡಿ, ಇದು ಸಿಮೆಂಟಿಂಗ್ ಎಲ್ಲ ಮಾಡಿ ನಾನೇ ಆಲ್ಟ್ರೇಷನ್ ಮಾಡಿಸಿರೋದು, ರ್ಯಾಂಪ್ ಥರ. ಸೊ ಇವಾಗ ಯಾರೂ ಸಪೋರ್ಟ್ ಇಲ್ಲ ಅಂದ್ರೂ ಅಲ್ಲಿ ಮೆಟ್ಲಿತ್ತು ಫಸ್ಟು. ಸೊ ಒಂದು 8 ಮೆಟ್ಲಿತ್ತು, 1.5 ಅಡಿ ಇತ್ತದು. ಸೊ ನನಗೆ ಹೋಗೋದಕ್ಕೆ ಕಷ್ಟ ಅನಿಸ್ತಾಯಿತ್ತು ನನಗೆ. ಆವಾಗ ಏನು ಮಾಡಿದೆ, ನಾನೇ ಆಲ್ಟ್ರೇಷನ್ ಮಾಡ್ಕೊಂಡೆ. ಸೊ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದಕ್ಕೆ ನಾನು ನೋಡಿ, ಇವಾಗ ಯಾರೂ ಇಲ್ಲ ಅಂದರೂ ಸಪೋರ್ಟಿಗೆ ನಾನೇ ಈ ಥರ ಹತ್ತಿಸ್ಕೊಳ್ತೀನಿ. ಸ್ವಲ್ಪ ಪ್ರೆಸರ್ ಆಗಿ ಕೈನ ಬಲ ಕೊಟ್ಟು ಹತ್ತಿಸ್ಕೋಬೇಕು. ಸೊ ಅಲ್ಲಿ ಬಂದರೆ ಇನ್ನೊಂದು ಚೂರು ಡೌನ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಆ ಕಡೆಗೆ ಹೋಗೋ ಥರ. ಸೊ ಇಲ್ಲಿ ಕರೆಕ್ಟಾಗಿ ಕಂಫರ್ಟೇಬಲಾಗಿ ನಾನು ಕೈ ಬಿಟ್ಟರು ನಿಂತ್ಕೊಳ್ಳೋ ಥರ, ಗಾಡಿ ನಿಲ್ಲಿಸ್ಕೊಳ್ಳೋ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಗಾಡಿಗೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಗಾಡಿ ಯಾವಾಗಲೂ ಇಲ್ಲೇ ಇರುತ್ತೆ. ಆಮೇಲೆ ಬ್ಯಾಟ್ರಿ ಏನಾದ್ರು ಮಳೆ ಬಂತು ಈ ಕಡೆಯಿಂದ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕವರ್ ಹಾಕಿಟ್ಟಿದ್ದೀನಿ. ಸೊ ಬೇಕು ಅಂದಾಗ ನಾನೇ ಬ್ಯಾಟ್ರಿ ಎಲ್ಲ ಒಳಗಡೆಯಿಂದ ಚಾರ್ಜ್ ಆಗಿರೋ ಬ್ಯಾಟ್ರಿನ ತಂದು ಇಲ್ಲೇ ಒಳಗಡೆ ಹಾಕೊಳ್ತೀನಿ. ಸೊ ಅದು ಬಿಟ್ಟರೆ ಇಲ್ಲಿ ಒಳಗಡೆ ಬರ್ಬೋದು. ಸೊ ನೋಡಿ ಎಷ್ಟು ಹೈಟ್ ಇರೋದು, ಸಿಮೆಂಟಿಂಗ್ ಮಾಡಾದ್ಮೇಲೆ ಹೈಟ್ ಕಮ್ಮಿ ಆಯಿತು. ಸೊ ನಾವಿವಾಗ ವಸ್ತು ಸ್ವಲ್ಪ ಹೈಟ್ ಇದೆ ನೋಡಿ, ಅಲ್ಲಿ ಹೊಸ್ಲು ಸ್ವಲ್ಪ ಹೈಟ್ ಇರೋದ್ರಿಂದ ನನಗೆ ಜಂಪ್ ಮಾಡಿ ಹತ್ತಿಸ್ಕೋಬೇಕು. ನಾನು ವೀಲಿಂಗ್ ಮಾಡ್ತೀನಿ ಸ್ವಲ್ಪ, ಆ ವೀಲಿಂಗಲ್ಲಿ ನೋಡಿ ಈ ಥರ ಮಾಡಿ ಹತ್ತಿಸ್ಕೋಬೇಕು. ಸೊ ಈ ವೀಲಿಂಗ್ ಮಾಡಿ ಹತ್ತಿಸ್ಕೊಂಡಿಲ್ಲ ಅಂದರೆ ಬರಲ್ಲ ನೋಡಿ. ಕೈ ಪುಷಪ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ನೂಕಬೇಕು. ಸೊ ಹಂಗಾದಾಗ ಮನೆ ಒಳಗಡೆ ಬರ್ಬೋದು.
ಸೊ ಮನೆ ಒಳಗಡೆ ಬಂದರೆ ಇದು ಹಾಲು. ಸೊ ಹಾಲು ಸ್ಪೇಸಿಯಸ್ ಆಗಿದೆ. ಬಟ್ ಏನಂದರೆ ವೀಡಿಯೋದಲ್ಲಿ ವೈಡ್ ಆ್ಯಂಗಲಿಂದ ತುಂಬ ದೊಡ್ಡ ಮನೆ ಅನ್ನೋ ಕಾಣಿಸುತ್ತೆ. ಸೊ ಇವಾಗ ಟೊಮೊಟೊ ರಸಮ್ ಮಾಡೋದಕ್ಕೆ ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಅಷ್ಟೇ. ಮೆಣಸಿನ್ಕಾಯಿ ಪೌಡ್ರ್ ಹಾಕಿದ್ರೆ ಆಯಿತು ಖಾರಕ್ಕೆ. ಸೊ ಇವತ್ತು ಹೋಮ್ ಟೂರ್ ಮಾಡಿದ್ದು ಒಂದು ವೀಡಿಯೋ ಮಾಡಿದೆ ಸಾಯಂಕಾಲ. ಸೊ ಎಲ್ಲ ಫ್ರೆಶಪ್ ಆಗಿ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡು ಒಬ್ರ ಕೈಲಿ ಒಂಚೂರು ಹೆಲ್ಪ್ ಮಾಡ್ಕೊಂಡು ಸೊ ಹೋಮ್ ಟೂರ್ದು ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಕಂಪ್ಲೀಟ್ ವೀಡಿಯೋ ಹೋಮ್ ಟೂರ್ದು ಸಪ್ರೇಟ್ ವೀಡಿಯೋ ಬರುತ್ತೆ ನನ್ನ ಚಾನಲಲ್ಲಿ ನೋಡಿ. ಸೊ ಇವಾಗ ಅದೆಲ್ಲ ಕೆಲಸ ಮುಗ್ದಾದ್ಮೇಲೆ ಹೋಮ್ ಟೂರ್ದು ಇವಾಗ ರಸಮ್ ಮಾಡಿಬಿಟ್ಟು ಅನ್ನ ಅನ್ನ ಇದೆ ಮಧ್ಯಾಹ್ನಕ್ಕೆ, ಅದನ್ನು ಬಿಸಿ ಅನ್ನ ಮಾಡಿದ್ದೆ. ಸೊ ಇವಾಗ ಅದು ಹಂಗೆ ಇದೆ. ಟೊಮೊಟೊ ರಸಮ್ಗೆ ಅದೇ ರೈಸ್ ತಿನ್ಬೋದು. ಸೊ ತಿಂದ್ಬಿಟ್ಟು ಮತ್ತು ನಾಳೆ ಬೆಳಗ್ಗೆ ಒಂದು ಕಡೆ ಹೊರಡೋದಿದೆ. ಸೊ ಇಲ್ಲಿ ಏನು ಕತೆ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ ನಿಮಗೆ. ಸೊ ನೋಡ್ತಾಯಿರಿ ನನ್ನ ವೀಡಿಯೋಸ್ನ. ಸೊ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಯಾವತ್ತೂ ಹೋಗಿಲ್ಲ ಪ್ಲೇಸಿಗೆ ನಾವು, ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು. ಸೊ ಕಾಲಿದ್ದಾಗ ಹೋಗಲಿಲ್ಲ, ಇವಾಗ ವೀಲ್ ಚೇರಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಏನು ಕತೆ ಏನು ಅನ್ನೋದ್ರ ಬಗ್ಗೆ ನೀವು ನಾಳೆ ವೀಡಿಯೋದಲ್ಲಿ ನೋಡ್ಬೋದು. ಸೊ ನೆನ್ನೆ ವೀಡಿಯೋ ಇವತ್ತು ಬರುತ್ತೆ, ಇವತ್ತಿನ ವೀಡಿಯೋ ನಾಳೆ ಬರುತ್ತೆ, ನಾಳೆ ವೀಡಿಯೋ ನಾಳೆಗೆ ಬರುತ್ತೆ. ಸೊ ಒಂದೊಂದು ದಿನ ಲೇಟು, ಯಾಕಂದರೆ ಕಂಪ್ಲೀಟ್ ವೀಡಿಯೋ ಬರಬೇಕು ಅಂದರೆ ಅವಾಗ ಸಾಯಂಕಾಲ ಗಂಟೆ ನಾವು ವೇಟ್ ಮಾಡಬೇಕು. ಹಾಗಾಗಿ ಸಿಹಿಬೆಣ್ಣಿಗೆ ಈ ಥರ ಇದು ಹೋಗ್ತೈತೆ. ಆ್ಯಕ್ಚುಲಿ ಈ ಥರ ಉಪ್ಪು ಖಾರ ಹಾಕೊಂಡು ತಿನ್ಬೇಕು, ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ನಾವು 8th 9th 10th ಹೈಸ್ಕೂಲ್ಗೆ ನಾವು ಬೇರೆ ಕಡೆ ಸೇರಿದ್ದು. ಅಲ್ಲಿ ₹1 ಕೊಟ್ಟರೆ ಈ ಥರ ಸೀಬೆಹಣ್ಣು ಮತ್ತು ಮೂಸಂಬಿ ಹಣ್ಣು ಮತ್ತು ಕಿತ್ತಳೆ ಹಣ್ಣು ಇದಕ್ಕೆಲ್ಲ ₹1 ತಗೊಂಡು ಮಧ್ಯೆ ಕುಯ್ದುಬಿಟ್ಟು ಉಪ್ಪು ಖಾರ ಹಾಕ್ಕೊಡೋರು, ಸಖತ್ತಾಗಿರೋದು. ಸೊ ಅದನ್ನೆಲ್ಲ ತಿಂದಿದ್ದು ನೆನಪಾಗ್ಬಿಡುತ್ತಲ್ವ. ಯಾರಿಗೆಲ್ಲ ಈ ಥರದ್ದು ನೆನಪಿದೆ ಹೇಳಿ? ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಬಾಯಲ್ಲಿ ನೀರು ಬರುತ್ತೆ ಅದೆಲ್ಲ ನೆನೆಸ್ಕೊಂಡಾಗ. ಒಂಥರ ಅದು ಹುಡುಗಾಟದ ಲೈಫು, ಬಟ್ ಆ ಲೈಫೇ ಚೆನ್ನಾಗಿತ್ತು ಅನಿಸುತ್ತಲ್ಲ. ಇವಾಗ ಈ ಲೈಫ್ ನೆನೆಸ್ಕೊಂಡ್ರೆ ಇದೆಲ್ಲ ಜವಾಬ್ದಾರಿಗಳನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿರೋ ಲೈಫ್ ಅಂತ ಅನಿಸುತ್ತೆ. ಸೊ ಇವಾಗ ರಸಮ್ಗೆ ರುಬ್ಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪು, ಬೇಯಿಸಿರೋವಂಥ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ, ಮತ್ತು ಟೊಮೊಟೊ ರುಬ್ಬೋಣ ಅಂತ ಹಾಕೊಂಡಿದ್ದೀನಿ. ಅದು ಬೆಂದಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟೆ ನಾನು ಬೇರೆ. ಸೊ ತೆಗ್ದಾಕಬೇಕು ಟೊಮೊಟೊ ಸಿಪ್ಪೆನ, ಚೆನ್ನಾಗಿರುತ್ತೆ ರಸಮ್ಗೆ. ಇಷ್ಟೇ. ಬೇಕಂದರೆ ಜೀರಿಗೆ ಹಾಕ್ಕೋಬೋದು, ಬೇಡ ಅಂದರೆ ನೋ ಪ್ರಾಬ್ಲಮ್. ಜೀರಿಗೆ ಹಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕುದಿಯೋವಾಗ ಕೂಡ ಹಾಕ್ಬೋದು. ಜೀರಿಗೆ ಮತ್ತು ಮೆಣಸನ್ನ ಬಿಸಿ ಮಾಡಿ ಕುಟ್ಟಿ ಹಾಕಿದ್ರೆ ಆ ಪುಡಿ ಇದ್ರೂ ಓಕೆ, ಹಾಗೆ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಇವಾಗ ರುಬ್ಕೊಂಡು ಬರೋಣ. ಸೊ ಇವಾಗ ನಾವು ರುಬ್ಕೊಂಡು ಬಂದಿದ್ದೀವಿ. ಬಟ್ ಕಲರ್ ಏನು ಅಷ್ಟು ಬಂದಿಲ್ಲ. ಬಟ್ ಇದಕ್ಕೆ ಕಲರ್ ಬರಲಿ ಅಂತ ಏನಿಲ್ಲ, ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಬೇಕು, ಮೆಣಸಿನ್ಕಾಯಿ ಪೌಡ್ರನ್ನ. ಸೊ ಇಷ್ಟೇ ಸಾಕು. ಸೊ ಕಲರ್ ಬರಲೇಬೇಕು ಅನ್ನೋದಾದರೆ ಒಳ್ಳೆ ಟೊಮೊಟೊನ ಜಾಸ್ತಿ ಹಾಕಬೇಕಾಗುತ್ತೆ. ನಾನು ರಸಮು ಕಮ್ಮಿನೇ, ಈಗ ಒಂದು ಟೈಮ್ಗಾದರೆ ಸಾಕು. ಯಾಕಂದರೆ ನಾಳೆ ಬೆಳಗ್ಗೆ ಎಲ್ಲೋ ಹೋಗ್ತಾಯಿದ್ದೀವಿ, ಹಾಗಾಗಿ ಉಳ್ಕೊಂಡ್ರೆ ಅದನ್ನು ಯೂಸ್ ಮಾಡೋಕ್ಕೆ ಯಾರೂ ಇರಲ್ಲೇ ಇಲ್ಲ ಮನೇಲಿ. ಸೊ ಅದಕ್ಕೋಸ್ಕರ ಸಾಕು. ದಪ್ಪಾದರೂ ರುಬ್ಕೋಬೋದು, ಇಲ್ಲ ನುಣ್ಣಗೆ ಬೇಕಂದರೆ ನುಣ್ಣಗೂ ಕೂಡ ರುಬ್ಕೋಬೋದು ರಸಮ್ಗೆ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಟೊಮೊಟೊ ಒಂದು ಮೇನ್ ಬೇಯಿಸ್ಕೋಬೇಕಿದನ್ನು. ಸೊ ಬೇಯಿಸ್ಕೊಂಡಾಗಲೇ ಒಂಥರ ಟೇಸ್ಟ್ ಬರುತ್ತೆ. ಮತ್ತು ಹಸಿದನ್ನ ಕ್ಯೂಚೂಟ್ ಮಾಡೋದ್ರಲ್ಲೇ ಒಂಥರ ಟೇಸ್ಟು ಟೊಮೊಟೊ. ಸೊ ಮೊನ್ನೆ ತೋರಿಸಿದ್ನಲ್ಲ ಸಿಂಪಲ್ ರಸಮ್ ಅಂತ, ಕ್ಯೂಚೂಟ್ ಮಾಡೋದು, ಅದಂತೂ ತುಂಬ ಟೇಸ್ಟಿ ಸಾಂಬಾರು. ಅಂದರೆ ರಸಮು ಅದನ್ನು ತುಂಬ ಜನ ಮಾಡೋರು ಇದ್ದಾರೆ. ಬಟ್ ಸಿಂಪಲಾಗಿ ಬೇಗನೂ ಆಗುತ್ತೆ ಒಂದು. ಆಮೇಲೆ ಅದನ್ನು ತಿಂದಷ್ಟು ಇನ್ನೂ ತಿನ್ಬೇಕನ್ನಿಸುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಅದಕ್ಕೆ ಹುಣ್ಸೆಹಣ್ಣು ಕೂಡ ಆ್ಯಡ್ ಮಾಡ್ತೀವಿ, ಹುಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಅದು ಕೈಯೇ ಜಾರ್ಬಿಡ್ತು, ಖಾರ ಸ್ವಲ್ಪ ಚೆಲ್ಲೋಗ್ಬಿಡ್ತು. ಒಂದು ಸಾರಿ ಎಣ್ಣೆ ಕೈ ಅಲ್ವಾ, ಕೈಯಲ್ಲಿ ಎಣ್ಣೆ ಹಾಕ್ಬಿಟ್ಟಿತ್ತಾ, ಇಟ್ಕೊಂಡಿದ್ದ ತಕ್ಷಣ ಜಾರ್ಬಿಡ್ತು. ಅಯ್ಯೋ ಒಂದು. ಸೊ ಟೊಮೊಟೊ ಬೇಯಿಸಿದ ನೀರು ಇದು. ಸೊ ಇದನ್ನು ಹಾಕ್ಬಿಟ್ಟು ತೊಳೆದು ಬಿಟ್ಬಿಟ್ಟು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಬೇಕು. ಸೊ ಇದಕ್ಕೆ ಡೇಟ್ ಏನು ಸ್ಕೂಲ್ಗೆ ಹೋಗೋದು ನೀನು? ಏನು ಬೂದಿ ಉಯ್ಯಕ್ಕೆ ಹೋಯ್ತೀಯ ಅಂತ ಹೇಳೋದು ಸ್ವಲ್ಪ. ನನಗೆ ಕೇಳ್ತಾನೆ ಬಂದು ಡೇಟು, ನಾನೇ ಸ್ಕೂಲ್ಗೆ ಹೋಯ್ತೀನಿ ಏನು ನೆನ್ಪಿಟ್ಕೊಳಕ್ಕೆ ನಾನು.
ನಿನಗೆ ಡೇಟು ಇದು ದಿನಗಳೆಲ್ಲ ನೆನ್ಪಿಟ್ಕೋಬೇಕು ನೀನು. ನನಗೆ ಹೇಳ್ತಾನೆ ಬಂದು. ಅಯ್ಯೋ ಒಂದೇ ಕೈಲಿ ಏನು ಕೆಲಸ ಮಾಡೋಕ್ಕಲ್ಲಪ್ಪ ವೀಡಿಯೋ ಇಟ್ಕೊಂಡು. ಮೊಟ್ಟೆ ತರಬೇಕಾದ್ರೆ ಒಂದು ಮೊಟ್ಟೆ ಒಡೆದೋಗಿತ್ತು. ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಒಂದು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ. ಸೊ ಎಣ್ಣೆ ತಡಕ್ಕೆ ಬಿಟ್ಟಿದ್ದೀನಿ, ಹಾಗಾಗಿ ಕಚ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಪಾತ್ರೆಗೆ ಮಾಡಿದರೆ ಅದೊಂದು ವೇಸ್ಟು. ಸೊ ಬೇಯಿಸೋಕ್ಕೆ ಹಾಕ್ಬಿಡೋಣ ಡೈರೆಕ್ಟಾಗಿ ಅಂದ್ಬಿಟ್ಟು ಮಾಡಿದ್ದೀನಿ. ಇನ್ನು 3 ಮೊಟ್ಟೆ ಇತ್ತು. ಸೊ ಬೇಯಿಸೋಕೆ ಹಾಕಿದ್ದೀನಿ. ಊಟ ಮಾಡಬೇಕು. ಸೊ ರಸಮ್ಗೆ ರೈಸು ಮತ್ತು ಒಂದು ಹಾಫು ಆಮ್ಲೆಟು ಮತ್ತು ಒಂದು ಇದು. ಇನ್ನೊಂದು ಸರಿ ಹೇಳಪ್ಪ, ಕೇಳಿಸ್ಕೊತೀನಿ ಸರಿಯಾಗಿ. ಹಾಂ 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 ಏನಪ್ಪ ಇಷ್ಟು ಚೆನ್ನಾಗಿ ಕನ್ನಡ ಕಲ್ತ್ಕೊಂಬಿಟ್ಟಿದ್ಯಾ? ಪುಣ್ಯಕೋಟಿ ಕತೆ ಗೊತ್ತಾ? ಹೇಳ್ಕೊಟ್ಟವ್ರಾ? ಆಮೇಲೆ ಹಸು ಹಾಲು ಕುಡಿಸ್ಬಿಟ್ಟು ಬರ್ತೀನಿ ಅಂತ ಹೋಯ್ತಂತೆ. ಆಮೇಲೆ ತಿರ್ಗಾ ಬರ್ತಂತೆ. ಆಮೇಲೆ ಟೈಗರ್ ಬಿಟ್ಬಿಡ್ತಂತೆ. ಹೌದಾ? ಸರಿ, ಬರೀಬೇಕು, ಟೈಮ್ ಆಗ್ತಾಯಿತ್ತು. ಸೊ ವೀಡಿಯೋ ಅಪ್ಲೋಡ್ಗೆ ಹಾಕಿದ್ದೀನಿ. ಹಂಗೇ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ಕೊಳ್ಳೋಣ ಅಂತ. ನಾಳೆ ಎಲ್ಲೋ ಒಂದು ಕಡೆ ಹೋಗೋದು ಪ್ಲ್ಯಾನಿಂಗ್ ಇದೆ. ಸೊ ಅದಕ್ಕೆ ಜಾಮೂನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಕಾಯ್ದೆ ಆರಿರೋ ಅಂಥ ಹಾಲನ್ನ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲು ಮಿಕ್ಸ್ ಮಾಡೋದ್ರಿಂದ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ನೀರಲ್ಲೇ ಕಲಸೋದ್ರಿಂದ ಅಷ್ಟು ಟೇಸ್ಟ್ ಅನಿಸಲ್ಲ. ಬೇಕಾದ್ರೆ ಹಾಲು ಯೂಸ್ ಮಾಡಿಬಿಟ್ಟು ನೋಡಿ, ಕಾಯ್ದಿರೋ ಹಾಲನ್ನ. ಸೊ ತುಂಬ ಟೇಸ್ಟಾಗಿ ಬರುತ್ತೆ. ಫಸ್ಟೇ ಜಾಸ್ತಿ ಹಾಕ್ಕೋಬಾರ್ದು, ಯಾಕಂದರೆ ತೆಳ್ಳಗಾಗ್ಬಿಟ್ರೆ ಕಷ್ಟ ಆಮೇಲೆ. ಸೊ ನಾನು ದೊಡ್ಡ ಪ್ಯಾಕೆಟ್ ತಂದಿದ್ದೆ, ಸ್ವಲ್ಪ ಮಟ್ಟಿಗೆ ಇನ್ನೊಂದು ಅರ್ಧ ಪ್ಯಾಕೆಟ್ ಅಲ್ಲೇ ಇಟ್ಟಿದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸಪ್ ಮಾಡಿ ಕಲಸೋಣ. ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ. ಸೊ ಅಪ್ಲೋಡ್ ಆಗಬೇಕು ಅಂದರೆ ಬೇರೆ ವೀಡಿಯೋನ ಓಪನ್ ಮಾಡ್ಕೊಂಡಿರ್ಬೇಕು, ಯಾಕಂದರೆ ಕಂಪ್ಲೀಟ್ಲಿ ಯೂಟ್ಯೂಬಲ್ಲೇ ಇರಬೇಕು ನಾವು, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ ಸರಿಯಾಗಿ ವೀಡಿಯೋ ಬೇಗ. ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಟೈಮ್ ಬಂದು 9:59 ಆಗಿಬಿಟ್ಟಿದೆ. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ. ಸೊ ಏನು ಮಾಡೋದು, ವೀಡಿಯೋಗಳು ಜಾಸ್ತಿ ಇದ್ದಾವೆ, ಎಡಿಟಿಂಗ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ತುಂಬ ತಗೊಳುತ್ತೆ. ಸೊ ಅಡುಗೆ ಮಾಡೋದು ಹಿಂಗಾಗುತ್ತೆ. ಏನು ಮಾಡೋದು, ಎಲ್ಲ ಮಾಡ್ಕೋಬೇಕು ಅಷ್ಟೇ. ಬೇಗ ಮಲಗುವಂಥ ಟೈಮಲ್ಲೇ ಏನಾದ್ರು ಕೆಲಸಗಳು ಇಟ್ಕೊಳ್ತೀನಿ ನಾನು. ನಾಳೆ ಒಂದು ಕಡೆ ಹೋಗೋದಿದೆಯಲ್ಲ, ಹಾಗಾಗಿ ಒಂದಿಬ್ಬರು ಎಕ್ಸ್ಟ್ರಾ ಬರ್ತಾಯಿದ್ದಾರೆ. ಸೊ ಹಂಗೆ ಜೊತೆಗೆ ತಿಂದಂಗೆ ಅನಿಸುತ್ತೆ ಅಂದ್ಬಿಟ್ಟು. ಪೂರ್ವಿಗೆ ಜಾಮೂನ್ ಅಂದರೆ ಇಷ್ಟ, ನನಗೇನು ಇಷ್ಟ ಇಲ್ಲಪ್ಪ. ನಂಗೆ ಸ್ವೀಟ್ ಅಂದರೆ ಇಷ್ಟ ಆಗೋಲ್ಲ, ಬೇಕ್ರಿ ಐಟಮ್ ಇಷ್ಟ ಆಗೋಲ್ಲ. ಸೊ ಅವನಿಗೋಸ್ಕರ ನಾನು ಮಾಡೋದು ಏನೇ ಮಾಡಿದ್ರು. ಸೊ ಇವಾಗ ವೀಡಿಯೋ ಅಪ್ಲೋಡ್ ಕೂಡ ಆಗ್ತೇ ಫೋನಲ್ಲಿ. ಸೊ ಇವಾಗ ನಾನು ಜಾಮೂನ್ ಮಾಡೋದಕ್ಕೆ ಇಟ್ಟು ಹದವಾ ಕಲಿಸಿದ್ದೀನಿ. ಸೊ ಇದನ್ನು ನೆನೆಯೋಕ್ಕೆ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬಂದು ಆಮೇಲೆ ಮಾಡ್ತೀನಿ. ಲೇಟ್ ಆಗುತ್ತೆ, ಬಟ್ ಪರವಾಗಿಲ್ಲ. ಜಾಮೂನ್ ಮಾಡಿ ಇಟ್ಕೊಂಡ್ರೆ ನಾಳೆ ಇಬ್ಬರು ಮಕ್ಕಳಾಗ್ತಾರಲ್ಲ, ಪೂರ್ವಿನೂ ಸೇರಿ, ಹಾಗಾಗಿ ತಿಂತಾರೆ. ಸೊ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ರೆಸ್ಟಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಅದಾದಮೇಲೆ ಬಂದು ಸಕ್ಕರೆ ಪಾಕೋಕ್ಕೆ ಇಟ್ಟಿದ್ರೆ ಕುದೀತಾ ಇರುತ್ತೆ. ಸೊ ಅದಾದಮೇಲೆ ಮಾಡ್ಕೋಬೋದು, ಈಸಿಯಾಗಿ ಬೇಗ ಜಾಮೂನ್ ಮಾಡ್ಕೋಬೋದು. ಸಕ್ಕರೆನ ಕುದಿಯೋಕ್ಕೆ ಇಟ್ಟಿದ್ದೀನಿ ಇವಾಗ, ಸಕ್ಕರೆ ಪಾಕೋಕ್ಕೆ. ಸೊ ನಾವು ಇವಾಗ ಏಲಕ್ಕಿ ಹಾಕೋಣ ಅದರೊಳಗಡೆ. ಸೊ ಏಲಕ್ಕಿ ಹಾಕಿ ಕುದಿಸ್ಕೊಂಡ್ರೆ ಸಕ್ಕರೆ ಪಾಕ ರೆಡಿ ಆಗುತ್ತೆ. ಫೇವ್ರೆಟ್ ಜಾಮೂನ್. ಹಂಗೆ ವೀಡಿಯೋ ಮಾಡ್ಕೊಂಡು ಅಂದ್ಕೊಂಡು ಜಾಮೂನ್ ಮಾಡ್ಕೊಂಡು. ಓಕೆ, ಎಣ್ಣೆ ಕಾಯ್ತಿದ್ದೀನಿ, ಸಕ್ಕರೆ ಪಾಕ ಎಲ್ಲ ರೆಡಿ ಆಯಿತು. ನೀನು ಊಟ ಮಾಡಲ್ಲ? ಮೊಟ್ಟೆ ಇಟ್ಟಿದ್ದೀನಿ ನಿಮಗೆ. ಮಾಡ್ತೀನಿ. ಸಕ್ಕರೆ ಪಾಕ ಇಷ್ಟೊಂದು ಐತೆ, ಜಾಸ್ತಿ ಬೇಕಲ್ಲ, ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಜಾಮೂನ್ ಜಾಸ್ತಿ ಐತೆ, ಅದಕ್ಕೆ ಸಕ್ಕರೆ ಪಾಕ ಇರ್ಕೊಂಡು ಮೇಲೆ ಎಕ್ಸ್ಟ್ರಾನು ಬೇಕಲ್ವಾ? ಹೌದು, ಕುಡಿಬೇಕಲ್ಲ.
ಎಷ್ಟು ಜಾಮೂನ್ ಐತದೆ ಇದ್ರಲ್ಲಿ? ಜಾಸ್ತಿ ಆಗ್ತದೆ, ಜಾಸ್ತಿ ಹಿಟ್ಟು ಕಲಿಸಿದ್ದೀನಿ. ಒಂದು 5-6 ಜಾಮೂನ್. ಮಾಡೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಈಗಾಗಲೇ 10:30 ಟೈಮು. ಇನ್ನು ಮಾಡಿ ಇದನ್ನೆಲ್ಲ ಹಾಕ್ಬಿಟ್ಟು 5 ಪಾಕಕ್ಕೆ ಮಲಗೋಷ್ಟರಲ್ಲೇ ಲೇಟ್ ಆಗಿಬಿಡುತ್ತೆ. ಶಕೆ ನೀರು ಹರ್ಕೊಂಡೋಯ್ತಾ? ಅಲ್ಲಿ ಫ್ಯಾನ್ ಐತೆ, ಇಲ್ಲಿ ಶಕೆ ಆಗ್ತಾಯಿತ್ತು ನನಗೆ. ಸರಿ ಹೋಗಿ ಬರ್ಕೋಗು, ಇನ್ನೊಂದು ಸ್ವಲ್ಪ ಐತಲ್ಲ. ಸೊ ಇವಾಗ ಎಲ್ಲ ರೌಂಡ್ ಅಪ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಎಣ್ಣೆ ಕಾಯೋಕ್ಕೆ ಇಟ್ಟಿರೋ ಅಂಥದ್ದು. ಸೊ ಇಲ್ಲಿ ಸಕ್ಕರೆ ಪಾಕ ರೆಡಿಯಾಗಿದೆ. ಇಷ್ಟು ಕತೆ. ಸೊ ಎಣ್ಣೆ ಕಾಯ್ದಿದೆ ಆಲ್ರೆಡಿ. ಸೊ ಇವಾಗ ಒಂದೊಂದೇ ರೌಂಡ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ತಗೊಳ್ತು. ಯಾಕಂದರೆ ನೀಟಾಗಿ ರೌಂಡ್ ಮಾಡಬೇಕು. ಸೊ ಹಂಗೂ ಒಂದೊಂದು ಸ್ವಲ್ಪ ಏರುಪೇರಾಗಿದೆ, ಪರವಾಗಿಲ್ಲ ಒಂದು ಮಟ್ಟಕ್ಕೆ. ಯಾಕಂದರೆ ಇಟ್ಟು ಗಟ್ಟಿ ಕಲಿಸಿದೆ, ತುಂಬ ತೆಳ್ಳಗೆ ಕಲಿಸ್ಲಿಲ್ಲ ನಾನು. ಸೊ ಇವಾಗ ಜಾಮೂನ್ ಉಂಡೆಗಳನ್ನ ಎಣ್ಣೆಲಿ ಬಿಡೋಣ. ಸೊ ಇವಾಗ ಜಾಮೂನ್ ಉಂಡೆಗಳು ರೆಡಿಯಾಗಿದೆ. ಇವಾಗ ಒಂದೊಂದೇ ತಗೊಂಡು ಎಣ್ಣೆಗೆ ಬಿಡೋಣ. ಎಣ್ಣೆ ಕೂಡ ಕಾಯ್ದಿದೆ. ಟೆಸ್ಟ್ ಮಾಡಿದೆ ಆ್ಯಕ್ಚುಲಿ. ಒಂದೇ ಸಣ್ಣ ಉಂಡೆ ಹಾಕ್ಬಿಟ್ಟು ಟೆಸ್ಟ್ ಮಾಡಿದೆ ನೋಡಿ ಇದ್ರೊಳಗಡೆ. ಸೊ ಕಾಯ್ದಿದೆ. ಜಾಮೂನ್ ಯಾಕೋ ಒಡಬಡಕ್ಲು ಬಂದ್ಬಿಟ್ಟೈತೆ. ಏನಕ್ಕಂತಾನೆ ಅರ್ಥ ಆಗಲಿಲ್ಲ. ಹಾಲಾಗಿ ಕಲಿಸಿದ್ಕೋ ಏನೋ, ಬಟ್ ತೆಳ್ಳು ಕಲಿಸಿರ್ಲಿಲ್ಲ, ಗಟ್ಟಿ ಕಲಿಸ್ಬಿಟ್ಟಿದೆ ಹಂಗಾಗಿ. ಬಟ್ ಏನಾಗಲ್ಲ. ಇವಾಗ ಸಕ್ಕರೆ ಪಾಕಕ್ಕೆ ಹಾಕಿದ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಇನ್ನೇನು ತಿನ್ನೋದಲ್ವ, ನಾವು ಇನ್ಯಾರಿಗೆ ಕೊಡಬೇಕು. ಸೊ ಮನೆಯಲ್ಲಿ ತಿನ್ನೋದಾಗಿರೋದ್ರಿಂದ ಏನಾಗಲ್ಲ. ಸೊ ಬಟ್ ಅದೇ ಹಾಲಾಕಿ ಗಟ್ಟಿ ಕಲಿಸ್ಬಿಟ್ಟಿದ್ದೀನಿ. ಸ್ವಲ್ಪ ತೆಳ್ಳು ಕಲಿಸ್ಬೇಕಾಗಿತ್ತು ನಾನು. ತುಂಬ ಚಪಾತಿ ಹಿಟ್ಟು ಥರ ಕಲಿಸ್ಬಿಟ್ಟಿದ್ದೀನಿ. ಅದೇ ನಾನು ಮಾಡಿದ ತಪ್ಪು, ಅದಕ್ಕೆ ಒಡಕ್ಲಾಗಿರೋದು. ಸೊ ಇದನ್ನ ಇವಾಗ ಸಕ್ಕರೆ ಪಾಕದೊಳಗಡೆ ಹಾಕ್ಬಿಡ್ತೀನಿ ನಾನು. ಸ್ವಲ್ಪ ಬಿಸಿ ಇರೋವಾಗಲೇ ಹಾಕಿದ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ಒಂದು ಬೌಲ್ಗೆ ಸಪ್ರೇಟ್ ಹಾಕೊಳ್ತೀನಿ. ಇವಾಗ ನಾನು ಪೂರು ಟೇಸ್ಟ್ ನೋಡಬೇಕು ಅವನು, ಅದಕ್ಕೋಸ್ಕರ. ಸೊ ಇವಾಗ ಜಾಮೂನಲ್ಲಿ ಇದ್ರೊಳಗಡೆ ಹಾಕ್ತಾಯಿದ್ದೆ, ಚೆನ್ನಾಗಿ ನೆನ್ಕೊಳ್ಳಿ. ಸೊ ನೆಂದಾದ್ಮೇಲೆ ತಿನ್ಬೋದು. ಏನು ಮನೇಲೇ ಮಾಡಿರೋದಲ್ವ, ಹೆಂಗೋ ಮ್ಯಾನೇಜ್ ಆಗುತ್ತೆ. ಇದೇನು ನಾವೇನು ಬೇರೆಯವ್ರು ಕೊಡೋಲ್ಲ, ಏನೂ ಇಲ್ಲ. ಸೊ ಏನು ಮಾಡೋಕ್ಕಲ್ಲ ನೋಡಿ. ಇದೊಂದು ಚೆನ್ನಾಗಿ ಬಂದಿದೆ. ಕೆಲವೊಂದು ಫಾಲ್ಟ್ ಹಂಗೆ ಆಗುತ್ತೆ. ಏನು ಪ್ರೊಫೆಷ್ನಲಾಗಿ ಯಾರು ಅಡುಗೆ ಮಾಡಲ್ಲ ಬಿಡಿ. ಬಟ್ ಆದರೂ ನಮ್ಮ ಮನೇಲಿ ಮಾಡುವಂಥ ಅಡುಗೆಗಳು ನಮಗೆ ತುಂಬ ಟೇಸ್ಟಾಗಿರುತ್ತೆ, ತಿನ್ನೋದಕ್ಕೆ ಈಸಿಯಾಗಿರುತ್ತೆ. ಹೆಲ್ತ್ಗೂ, ಅದರಲ್ಲೂ ಮೇನ್ ಇಂಪಾರ್ಟೆಂಟು ಹೆಲ್ತ್. ನಮ್ಮ ಹೆಲ್ತಿಗೆ ನೋಡ್ಕೊಳ್ಳೋಕೆ ಅಷ್ಟು ಸಾಕು ನಮಗೆ. ಅದು ಹೆಂಗೆ ಚೆನ್ನಾಗಿದೆ, ಮೇಲೆ ಚೆನ್ನಾಗಿರೋದಲ್ಲ, ಒಳಗಡೆ ಮೇನ್ ಹೆಲ್ತ್ ಚೆನ್ನಾಗಿರ್ಬೇಕಷ್ಟೇ ನಾವು ಅಡುಗೆ ಮಾಡೋದು. ಈಗ ಇಷ್ಟು ಪಾತ್ರೆಗಳಿದ್ದಾವೆ. ಸೊ ಇವಾಗ ಬೆಳಗ್ಬಿಟ್ಟು ಮಲ್ಕೋಬೇಕು. ಎಲ್ರಿಗೂ ಬಾಯ್, ಗುಡ್ ನೈಟ್. ಸೊ ನಾಳೆ ವಿಡಿಯೋ ಒಂದಿಗೆ ಸಿಗ್ತೀನಿ. ನಾಳೆ ಟ್ರಾವೆಲ್ ವಿಡಿಯೋ ಇರುತ್ತೆ, ಟ್ರಾವೆಲ್ ಚಾನಲಲ್ಲಿ ಬರುತ್ತೆ. ಸೊ ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಜನಕ್ಕೆ ದೊಡ್ಡ ದೊಡ್ಡ ಚಾನಲ್ಗಳಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ಆ್ಯಕ್ಚುಲಿ ಒಂದು ಚಿಕ್ಕ ಪುಟ್ಟ ಚಾನಲು. ಸೊ ನೀವು ನೋಡಿ ಸಪೋರ್ಟ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ವೀಲ್ಚರಲ್ಲಿದ್ದು ಒಂದು ಲೈಫ್ ನಡೆಸೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಇದೆ ಅಂತ ನೀವು ನೋಡ್ತಾ ಇರ್ತೀರ. ಸೊ ನಿಮ್ಮ ಒಂದು ಸಪೋರ್ಟೇ ನಮಗೆ ಮೋಟಿವೇಶ್ನಲ್ ಆಗಿರೋದು. ಸೊ ಇದು ಸಪೋರ್ಟ್ ಮಾಡಿ. ವಿಡಿಯೋ ಹೇಗೆ ಬಂತು ಹೇಳಿ ಕಮೆಂಟ್ ಹಾಕಿ. ಆ್ಯಕ್ಚುಲಿ ನೀವು ಮಾಡೋ ಸಪೋರ್ಟ್ ಕೂಡ ನನಗೆ ಅನುಕೂಲ ಆಗೋ ಅಂಥದ್ದು. ಸೊ ಇಷ್ಟರವರೆಗೂ ಪೇಷನ್ಸಿಂದ ಒಂದು ವಿಡಿಯೋ ನೋಡಿದ್ದೀರಾ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕಂಪ್ಲೀಟ್ ಮನೆ ಒಂದು ಸಪ್ರೇಟಾಗಿ ಬರುತ್ತದೆ. ಬಟ್ ನಾನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಹಾಕಿರೋ ಅಂಥದ್ದು ಕಂಪ್ಲೀಟ್ ವಿಡಿಯೋ ಬಂದು ಇದೇ ಚಾನಲಲ್ಲಿ ಬರುತ್ತೆ. ಸೊ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಗುಡ್ ನೈಟ್.